ಜೂನ್ 30ನೇ ತಾರೀಕಿನಿಂದ ಈಗಾಗಲೇ ಪ್ರಾರಂಭ ಆಗಿರತಕ್ಕಂಥದ್ದು 17/8/2026 ಈ ಒಂದು ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಯಶಸ್ವಿಯಾಗಿ ಮತ್ತು ಸಮರ್ಪಕವಾಗಿ ಮುಕ್ತಾಯಗೊಂಡು ಇವತ್ತು ಅಂದರೆ ಕರಡು ಮತದಾರರ ಪಟ್ಟಿಯನ್ನು ನಾವು ಪ್ರಕಟ ಮಾಡ್ತಾ ಇದ್ದೇವೆ. ಈ ಕರಡು ಮತದಾರರ ಪಟ್ಟಿಯನ್ನು ಪ್ರಕಟ ಆದ ನಂತರ ಮುಂದೆ ಏನೆಲ್ಲ ಕಾರ್ಯಗಳಿದೆ ಅನ್ನೋದ್ರ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು 15,75,849 ಮತದಾರರು ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಮತದಾರರಿದ್ದರು. ನಮ್ಮ ಏನು ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಾರಂಭವಾದ ನಂತರ ಒಟ್ಟು 14,08,364 ಮತದಾರರಿಗೆ ಈಗಾಗಲೇ ನಾವು ಗಣಕೀಕರಣ ಕಾರ್ಯವನ್ನು ನಾವು ಮಾಡಿದ್ದೇವೆ. ಇದರಲ್ಲಿ 1,67,485 ಅಂದರೆ ಟೋಟಲ್ ವೋಟರ್ನ 10.63% ಮತದಾರರು ಬೇರೆ ಬೇರೆ ಕಾರಣಗಳಿಂದ ಈ ಒಂದು ಮತದಾರರ ಪಟ್ಟಿನಿಂದ ಅವರು ಈಗ ಕೈ ಬಿಡ್ತಾ ಇದ್ದೇವೆ. ಅದರಲ್ಲಿ ಮರಣ ಹೊಂದಿರತಕ್ಕಂಥ ಮತದಾರರು 42,601 ಅಂದರೆ ಆಬ್ಸೆಂಟಿ ವೋಟರ್ಸ್ 23,770. ಈಗಾಗಲೇ ಬೇರೆಗೆ ಸ್ಥಳಾಂತರಗೊಂಡಿರ್ತಕ್ಕಂಥ ಮತದಾರರು 86,162. ಡೂಪ್ಲಿಕೇಟ್ ಮತದಾರರು ಅಂದರೆ ಒಬ್ಬ ಹೆಸರು ಎರಡು ಭಾಗಗಳಲ್ಲಿ ಅಥವಾ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇದ್ದಂಥ ಡೂಪ್ಲಿಕೇಟ್ ನಂಬರ್ಸು 14,473. ಅದರ್ಸ್ ಅಂತ ಹೇಳಿದರೆ ಏನು ನಾವು ನಮೂನೆಗಳನ್ನು ಕೊಟ್ಟಿದ್ದೇವೆ ಆ ನಮೂನೆಯನ್ನು ಭರ್ತಿ ಮಾಡಿ ಅವರು ವಾಪಸ್ಸನ್ನು ಕೊಡಲಿಕ್ಕೆ ತಿರಸ್ಕಾರ ಮಾಡಿರ್ತಕ್ಕಂಥದ್ದು 479. ಒಟ್ಟು 1,67,485 ಈ ಒಂದು ಅಬ್ಸೆಂಟಿ, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್, ಅದರ್ಸ್ ವೋಟರ್ಸ್ ಇರ್ತಕ್ಕಂಥದ್ದು. ಆ ಮಾಹಿತಿಯನ್ನು ಕೂಡ ನಾವು ಅಸೆಂಬ್ಲಿ ಸೆಗ್ಮೆಂಟ್ ವೈಸ್ ಕೂಡ ತಮಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ತಾವು ಅದನ್ನು ನೋಡ್ಬೋದು, ಯಾವ್ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಅಂತೇಳಿ ತಾವು ಅದನ್ನು ನೋಡ್ಕೋಬೋದು. ಇದಾದ ನಂತರ ಇವತ್ತು ಕರಡು ಮತದಾರರ ಪಟ್ಟಿಯನ್ನು ಪ್ರಕಟ ಮಾಡ್ತೇವೆ. ಪ್ರಕಟ ಮಾಡಿದ ನಂತರ 2 ವರ್ಗಗಳಿಗೆ ಮಾತ್ರ, 2 ಕೆಟಗರಿ, 2 ವಿಧದವರಿಗೆ ಮಾತ್ರ ನೋಟಿಸನ್ನು ನೀಡಲಾಗ್ತದೆ. ಅದು ಯಾವುದು 2 ವಿಧ ಅಂದರೆ, ಒಂದು ಅನಾಮಲೀಸ್ ಅಂತ ಕರಿತೇವೆ. ಅಂದರೆ ಎರರ್ಸ್, ಏನಾದರೂ ತಪ್ಪುಗಳಿದ್ರೆ ಹೆಸರಿನಲ್ಲಿ ತಪ್ಪಿರ್ಬೋದು, ವಯಸ್ಸಿನಲ್ಲಿ ತಪ್ಪಿರ್ಬೋದು, ವಿಳಾಸದಲ್ಲಿ ತಪ್ಪಿರ್ಬೋದು. ಈ ಥರ ತಪ್ಪುಗಳಿರ್ತಕ್ಕಂಥವು 1,30,984 ಇದೆ. ಅದಾದ ನಂತರ ನಾವು ನೋ ಮ್ಯಾಪಿಂಗ್ ಕೇಸಸ್ 19,285 ನೋ ಮ್ಯಾಪಿಂಗ್ ಕೇಸಸ್ ಇದೆ. ನೋ ಮ್ಯಾಪಿಂಗ್ ಕೇಸಸ್ ಅಂದರೆ ಈಗಾಗಲೇ ನಾವು ಮತದಾರರ ಏನು SIR ಪ್ರಕ್ರಿಯೆ ಪ್ರಾರಂಭವಾಗೋದಕ್ಕಿಂತ ಮುಂಚೆ ನಾವು ಎಲ್ಲ ಮತದಾರರನ್ನು ಮ್ಯಾಪಿಂಗ್ ಮಾಡಿದ್ವಿ. 2002ರಲ್ಲಿ ವೋಟರ್ ಲಿಸ್ಟಲ್ಲಿ ಎಲ್ಲಿದ್ರು, ಈಗ ಎಲ್ಲಿದ್ರು ಅನ್ನೋದನ್ನು ನಾವು ಮ್ಯಾಪಿಂಗ್ ಮಾಡಿದ್ವಿ. ಆ ಮ್ಯಾಪಿಂಗ್ ಆಗದೇ ಇರುವಂಥ 19,285 ಮ್ಯಾಪಿಂಗ್ ಆಗದೇ ಇರುವಂಥ ಮತದಾರರು ಇವರು ಇರತಕ್ಕಂಥವ್ರು. ಮ್ಯಾಪಿಂಗ್ ಆಗಿಲ್ಲ ಅಂದರೂ ಕೂಡ ಅವ್ರ ಹೆಸರನ್ನ ಕೈ ಬಿಟ್ಟಿಲ್ಲ. ವೋಟರ್ ಲಿಸ್ಟ್ ಅವ್ರ ಹೆಸರು ಕೈಲಿ ಇದ್ದೇ ಇರುತ್ತೆ, ವೋಟರ್ ಲಿಸ್ಟಲ್ಲಿ ಇರುತ್ತೆ. ಹಾಗಾಗಿ ಮೊದಲು ಎಲ್ಲ ರಾಜಕೀಯ ಪಕ್ಷಗಳಿಗೆ ನಾವು ಸಭೆ ಕರೆದಾಗ ಅವ್ರದ್ದು ಆತಂಕ ಏನಿತ್ತಂದರೆ, ಮ್ಯಾಪಿಂಗ್ ಆಗಲಿಲ್ಲ ಅಂದರೆ ವೋಟರ್ ಲಿಸ್ಟಲ್ಲಿ ಕೈ ಬಿಡ್ತಾರೆ ಅಂತ ಇತ್ತು. ಅದು ತಪ್ಪು ಗ್ರಹಿಕೆ. ಮ್ಯಾಪಿಂಗ್ ಆಗಿಲ್ಲ ಅಂದರೂ ಕೂಡ ಅವರು ವೋಟರ್ ಲಿಸ್ಟಲ್ಲಿ ಅವರ ಹೆಸರು ಕೈ ಬಿಟ್ಟು ಹೋಗೋದಿಲ್ಲ. ಅವರ ಹೆಸರು ಕೂಡ ಇದೆ ಆಲ್ರೆಡಿ. ಆದರೆ ಅವರಿಗೆ ಒಂದು ನೋಟಿಸನ್ನು ನಾವು ಈಗ ಕೊಡ್ತೇವೆ. ನೋಟಿಸ್ಗೆ ಸೂಕ್ತ ದಾಖಲೆಗಳನ್ನು ಕೊಟ್ಟರೆ ಸಾಕು, ಅವರ ಹೆಸರನ್ನು ನಾವು ಮುಂದುವರಿಸ್ತೇವೆ. ಹಾಗಾಗಿ 1,50,269 ಮತದಾರರಿಗೆ ನಾವು ನೋಟಿಸನ್ನು ಕೊಡ್ತಾ ಇದ್ದೇವೆ. ಅದು ವಿಧಾನಸಭಾ ಕ್ಷೇತ್ರದ ವೈಸು ಕೂಡ ತಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಅಲ್ಲಿ ನೋ ಮ್ಯಾಪಿಂಗ್ ಕೇಸಸ್ಸಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ್ದೇ 7,046 ಇರ್ತಕ್ಕಂಥದ್ದು, ನಗರ ಪ್ರದೇಶದಲ್ಲಿರ್ತಕ್ಕಂಥದ್ದು. ಸಾಕಷ್ಟು ಜನ ಸ್ಥಳಾಂತರಗೊಂಡಿರ್ತಾರೆ. ಹಾಗಾಗಿ ಅದು ಬೇರೆ ವಿಧಾನಸಭಾ ಕ್ಷೇತ್ರಗಳಿಗೆ ಹೋಲಿಕೆ ಮಾಡಿದರೆ ಹೆಚ್ಚು ಮತದಾರ ಇರತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾನೆ. ಇದಾದ ನಂತರ ಈಗಾಗಲೇ ಮತಗಟ್ಟೆಗಳ ಪುನರ್ವಿಂಗಡಣೆ ಅಂದರೆ ನಮ್ಮ ಪೋಲಿಂಗ್ ಸ್ಟೇಷನ್ಸ್ಗಳೇನಿತ್ತು ನಮ್ಮ ಜಿಲ್ಲೆಯಲ್ಲಿ 1,823 ಮತಗಟ್ಟೆಗಳಿತ್ತು. ನಾವು ಹಿಂದೆ ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣೆ ಮಾಡಿದಾಗ, ಅದಾದಮೇಲೆ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ಮಾಡಿದಾಗ ಎಲ್ಲ ಕೂಡ ನಮಗೆ 1,823 ಇತ್ತು. ಅಂದರೆ ಕೆಲವು ಮತಗಟ್ಟೆಗಳಲ್ಲಿ ಹೆಚ್ಚು ಮತದಾರರಿದ್ದರು,
ಸಾಮಾನ್ಯವಾಗಿ ವೋಟಿಂಗ್ ದಿನ ಏನಾಗುತ್ತೆ ಅಂದರೆ 1200 1300 ಇದ್ದಾಗ ಕೊನೆಯವರೆಗೂ ಸಂಜೆ 5 ಗಂಟೆ 5:30ವರೆಗೂ ಕೂಡ ಕ್ಯೂ ನಿಲ್ಲುವಂಥ ಪರಿಸ್ಥಿತಿ. ಹಾಗಾಗಿ ನಮ್ಮ ಸಿಬ್ಬಂದಿಗಳಿಗೂ ಕೂಡ ಹೆವಿ ವರ್ಕ್ಲೋಡ್ ಆಗ್ತಾ ಇತ್ತು. ಅದಕ್ಕೋಸ್ಕರ ಈಗ ಹೆಚ್ಚುವರಿಯಾಗಿ 66 ಮತಗಟ್ಟೆಗಳನ್ನು ಹೊಸದಾಗಿ ಆಯ್ಕೆ ಮಾಡಿದೆ ನಾವು. ಎಲ್ಲಿ 1200ಕ್ಕಿಂತ ಹೆಚ್ಚು ಮತದಾರರಿದ್ದರು ಯಾವ ಮತಗಟ್ಟೆಗಳಲ್ಲಿ, ಮತ್ತು ಎಲ್ಲಿ ಮತದಾರರು ಮೋರ್ ದೆನ್ 2 ಕಿಲೋಮೀಟರ್ 2 ಕಿಲೋಮೀಟರ್ನ ನಡ್ಕೊಂಡು ಹೋಗಿ ವೋಟ್ ಹಾಕಬೇಕಾಗಿತ್ತು, ಅಂಥವೆಲ್ಲವನ್ನೂ ಕೂಡ ಕಡಿಮೆ ಮಾಡಿ ಮತದಾರರ ಅನುಕೂಲ ದೃಷ್ಟಿಯಿಂದ, ಅವರಿಗೆ ಹಿತರಕ್ಷಣೆ ದೃಷ್ಟಿಯಿಂದ ನಾವು ಕೆಲವು ಡಿವೈಡ್ ಮಾಡಿ 66 ಮತಗಟ್ಟೆಗಳನ್ನು ಹೊಸದಾಗಿ ಸ್ಥಾಪನೆ ಮಾಡ್ತಾ ಇದ್ದೀವಿ. ಇದು ಮುಂದಿನ ಎಲ್ಲ ಚುನಾವಣೆಗಳಿಗೆ, ಮುಂದೆ ಬರುವಂಥ ಗ್ರಾಮ ಪಂಚಾಯತಿ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತಿ ಚುನಾವಣೆ ಇರ್ಬೋದು, ಲೋಕಸಭೆ ಇರ್ಬೋದು, ವಿಧಾನಸಭೆ ಇರ್ಬೋದು, ಎಲ್ಲ ಚುನಾವಣೆಗಳಿಗೆ ಈ ಮತಗಟ್ಟೆಗಳು 66 ಹೊಸ ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಿದ್ವಿ. ಒಟ್ಟು 1889 ಮತಗಟ್ಟೆಗಳು ಈಗ ನಮ್ಮ ಜಿಲ್ಲೆ ಇರ್ತಕ್ಕಂಥದ್ದು. ಮೊದಲು 1823 ಇತ್ತು, ಈಗ 1889 ಮತಗಟ್ಟೆಗಳಿದೆ. ಅದರಲ್ಲಿ ಮಳವಳ್ಳಿನಲ್ಲಿ ಹೆಚ್ಚಿದಾಗಿ 19 ಮಾಡಿದ್ದೇವೆ, ಮದ್ದೂರಲ್ಲಿ 8, ಮೇಲ್ಕೋಟೆಯಲ್ಲಿ 6, ಮಂಡ್ಯದಲ್ಲಿ 2, ಶ್ರೀರಂಗಪಟ್ಟಣ 4, ನಾಗಮಂಗಲ 12, ಕೇರ್ಪೇಟೆಯಲ್ಲಿ 15, ಒಟ್ಟು 66 ಹೊಸ ಮತಗಟ್ಟೆಗಳು. ಕರಡು ಮತದಾರರ ಪಟ್ಟಿಯನ್ನು ನಾವು ಪ್ರಕಟ ಮಾಡ್ತಾ ಇದ್ದೇವೆ. ಈ ಕರಡು ಮತದಾರರ ಪಟ್ಟಿನಲ್ಲಿ ಒಟ್ಟು 6,91,314 ಪುರುಷ ಮತದಾರರು, 7,16,962 ಮಹಿಳಾ ಮತದಾರರು, ತೃತೀಯ ಲಿಂಗ 88, ಒಟ್ಟು 14,08,364 ಮತದಾರರು ಈ ಒಂದು ಇವತ್ತು ಪ್ರಕಟ ಮಾಡುವಂಥ ಕರಡು ಮತದಾರರ ಪಟ್ಟಿಯಲ್ಲಿ ಇದ್ದಾರೆ. ತಾವಲ್ಲಿ ಗಮನಿಸ್ಬೋದು, ಪುರುಷ ಮತದಾರರಿಗಿಂತ ಮಹಿಳಾ ಮತದಾರರು ಹೆಚ್ಚಿದ್ದಾರೆ. ಇದು ನಮ್ಮ ಹಿಂದಿನ ಎಲ್ಲ ಚುನಾವಣೆಗಳಲ್ಲೂ ಕೂಡ ನಮ್ಮಲ್ಲಿ ಮಹಿಳಾ ಮತದಾರರ ಸಂಖ್ಯೆನೇ ಜಾಸ್ತಿ ಇತ್ತು, ಈಗಲೂ ಕೂಡ ಅದೇ ಇದೆ. ಹಾಗಾಗಿ ಇದರಲ್ಲಿ ಇವತ್ತು ಈ ಕರಡು ಮತದಾರರ ಪಟ್ಟಿಯನ್ನು ಎಲ್ಲ ಕಡೆ ನಾವು ಈಗಾಗಲೇ ಪ್ರಕಟ ಮಾಡಿ 11 ಗಂಟೆಗೆ ಇವತ್ತು ಮಾಡಿ ಸಂಬಂಧಪಟ್ಟಂಥ ರಾಜಕೀಯ ಪಕ್ಷಗಳಿಗೆ ನಾವು ಈ ಒಂದು ಮತದಾರರ ಪಟ್ಟಿಯನ್ನು ಕೂಡ ನಾವು ಅವರಿಗೆ ಕೊಡ್ತೇವೆ. ಮತ್ತು ಎಲ್ಲ ಕಡೆ ವೆಬ್ಸೈಟಲ್ಲೂ ಕೂಡ ಪ್ರಕಟವನ್ನು ಮಾಡ್ತಾ ಇದ್ದೇವೆ. ಇವತ್ತಿನಿಂದ ಇಲ್ಲಿ ನಂತರ 24/8/2026ರಿಂದ 22/10/2026ರವರೆಗೆ ಹಕ್ಕು ಮತ್ತು ಆಕ್ಷೇಪಣೆಗೆ ವಿಲೇವಾರಿ ಮಾಡಲಿಕ್ಕೆ ಅವಕಾಶವನ್ನು ನಾವು ಕೊಡ್ತಾ ಇದ್ದೇವೆ. ಯಾರಾದರೂ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸನ್ನು ಫೈಲ್ ಮಾಡಬೇಕಂದ್ರೆ ಇವತ್ತಿನಿಂದಲೂ ಕೂಡ ಮಾಡ್ಬೋದು. ಅವರ ಹೆಸರು ಮತದಾರರ ಪಟ್ಟಿಯಲ್ಲಿ ಇದೆಯೇ ಅಥವಾ ಇಲ್ಲವೋ ಅನ್ನೋದನ್ನು ಪರಿಶೀಲನೆ ಮಾಡಿಕೊಂಡು ಇದನ್ನು ಕ್ಲೈಮ್ಸನ್ನು ಕೊಡಲಿಕ್ಕೆ ಅವಕಾಶ ಇರೋಂಥದ್ದು. ಮತದಾರರಿಗೆ ನಾವು ನೋಟಿಸನ್ನು ಕೊಡ್ತೇವೆ. ಆ ಮತದಾರರು ತಮ್ಮ ದಾಖಲೆಗಳನ್ನು ತೆಗೆದುಕೊಂಡು ಬಂದು ತಾಲೂಕು ಕಚೇರಿಗೆ ಬರೋದು ಬೇಡ ಅಂತೇಳಿ ಅವರ ಇರುವ ಸ್ಥಳದಲ್ಲಿಯೇ ಮಾಡಬೇಕಂತೇಳಿ ಆಯಾ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲೇ ನಮ್ಮ ಹೆಚ್ಚುವರಿ ಸಹಾಯಕ ಮತದಾರರ ನೋಂದಣಾಧಿಕಾರಿಗಳೇ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಹೋಗಿ ಅಲ್ಲಿ ಅವರೆಲ್ಲ ದಾಖಲೆಗಳನ್ನು ಪಡೆದುಕೊಂಡು ವಿಚಾರಣೆಯನ್ನು ಮಾಡಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ಹಾಗಾಗಿ ಯಾವ ಮತದಾರರು ಕೂಡ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಯಾರಿಗೆ ನೋಟಿಸ್ ಬರುತ್ತೆ ಅಂಥ ನೋಟಿಸ್ ಬಂದಂಥ ಮತದಾರರು ತಾಲೂಕು ಕಚೇರಿಯಾಗಲಿ ಅಥವಾ ಸಂಬಂಧಪಟ್ಟಂಥ ಮತದಾರರ ನೋಂದಣಾಧಿಕಾರಿಗಳ ಕಚೇರಿಗಾಗಲಿ ಬರುವ ಅವಶ್ಯಕತೆ ಇಲ್ಲ. ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿ ಮಟ್ಟದಲ್ಲಿಯೇ ಅವರಿಗೆ ನಾವು ಆ ಒಂದು ನೋಟಿಸನ್ನು ಸ್ವೀಕೃತಿ ಮಾಡತಕ್ಕಂಥ ವ್ಯವಸ್ಥೆಯನ್ನು, ವಿಚಾರಣೆ ಮಾಡುವಂಥ ವ್ಯವಸ್ಥೆಗಳನ್ನು ಮತ್ತು ದಾಖಲೆಗಳನ್ನು ಪಡೆಯುವಂಥ ವ್ಯವಸ್ಥೆನೂ ಕೂಡ ಮಾಡಿದ್ದೇವೆ. ಹಾಗಾಗಿ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿಗಳು ಅಥವಾ ನಮ್ಮ ನಾಡ ಕಚೇರಿಗಳು ಅಥವಾ ಇನ್ಯಾವುದೇ ಸರ್ಕಾರಿ ಕಚೇರಿ ಕಟ್ಟಡಗಳಲ್ಲಿ ಈ ಒಂದು ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ನಾವು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಇದು ಮತದಾರರ ಹಿತದೃಷ್ಟಿಯಿಂದ. ಇದಾದ ನಂತರ ಒಟ್ಟು 105 ಜನ ಹೆಚ್ಚುವರಿ ಮತದಾರರ ನೋಂದಣಾಧಿಕಾರಿಗಳನ್ನು ನಾವು ಸೃಜನೆ ಮಾಡಿಕೊಂಡು ಅವರಿಗೆ ಈಗಾಗಲೇ ನೇಮಕಾತಿ ಆದೇಶವನ್ನು ಮಾಡಿದ್ದೇವೆ. ನಾಳೆಯಿಂದ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಕೆಲಸವನ್ನು ಮಾಡ್ತಾರೆ. ಒಟ್ಟು ನಮ್ಮ ಜಿಲ್ಲೆಯಲ್ಲಿ 113 ಸಹಾಯಕ ಮತದಾರ ನೋಂದಣಾಧಿಕಾರಿಗಳಿದ್ದಾರೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.